ಗೆಲುವನ್ನ ಕೊಂಡಾಡಿದ್ದಾರೆ ಹನುಮಂತ ಲಮಾಣಿ. ಬಳ್ಳಾರಿ ಗಿಲ್ಲಿ ಬಿಗ್ ಬಾಸ್ ಮಾಜಿ ವಿನ್ನರ್ ಬಹು ಪರಾಕನ್ನ ಹಾಕಿದ್ದಾರೆ. ಗಿಲ್ಲಿ ಗೆಲುವು ಕೊಂಡಾಡಿದ ಹನುಮಂತ ಲಮಾಣಿ. ಬಳ್ಳಾರಿಗೆ ಬಿಗ್ ಬಾಸ್ ಮಾಜಿ ವಿನ್ನರ್ ಬಹು ಪರಾಕ್ ಹೇಳಿದ್ದಾರೆ. ರಾಜ್ಯ ರಾಜಕಾರಣಿಗಳು ಕಾಲಿಗೆ ಬಿದ್ರೂ ಜನ ಮತ ಹಾಕಲ್ಲ. ಕೋಟ್ಯಾಂತರ ಜನ ವೋಟ್ ಮಾಡಿ ಗಿಲ್ಲಿಯನ್ನ ಗೆಲ್ಲಿಸಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ಒಳ್ಳೆಯದಾಗ್ಲಿ ಅಂತ ಹನುಮಂತ ಲಮಾಣಿ ಹೇಳಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ತಾರತಮ್ಯ ಮಾಡಲ್ಲ. ಹೆಚ್ಚು ವೋಟ್ ಬಂದವರನ್ನ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸ್ತಾರೆ. ಗಿಲ್ಲಿ ನಟ 5 ಶೋನಲ್ಲಿ ಭಾಗವಹಿಸಿದ್ರು. ಯಾವುದೇ ಶೋನಲ್ಲಿ ಗಿಲ್ಲಿ ನಟ ಗೆದ್ದಿರಲಿಲ್ಲ, ಆದ್ರೆ ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ದಾರೆ. ಇದೀಗ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಗೆದ್ದಿದ್ದಾರೆ ಅಂತ ಹನುಮಂತ ಲಮಾಣಿ ಹೇಳಿದ್ದಾರೆ. ಗಿಲ್ಲಿಯವರ ಡೈಲಾಗ್ ಬಹಳಷ್ಟು ವೈರಲ್ ಆಗಿದ್ದಾವೆ. ಗಿಲ್ಲಿಗೆ ಒಳ್ಳೆಯದಾಗ್ಲಿ ಎಂದು ಹನುಮಂತ ಲಮಾಣಿ ವಿಶ್ಯನ್ನ ಮಾಡಿದ್ದಾರೆ. ಇದೀಗ ಗಿಲ್ಲಿಯ ಗೆಲುವನ್ನ ಸಂಭ್ರಮಿಸಿದ್ದಾರೆ ಹನುಮಂತ ಲಮಾಣಿ. ಬಳ್ಳಾರಿ ಗಿಲ್ಲಿಗೆ ಮಾಜಿ ವಿನ್ನರ್ ಹನುಮಂತ ಬಹುಪರ ಕೇಳಿರುವಂತದ್ದು. ಕಳೆದ ಬಾರಿ ಸೀಸನ್ 11ರಲ್ಲಿ ವಿನ್ನರ್ ಆದಂತ ಹನುಮಂತ ಲಮಾಣಿ ಅವರು ಇದೀಗ ಗಿಲ್ಲಿಗೆ ಬಗ್ಗೆ ಒಂದು ಕೊಂಡಾಡಿದ್ದಾರೆ. ಅಂದ್ರೆ ಅವನ ಡೈಲಾಗ್ ಆಗಿರ್ಬೋದು, ಅವನ ಒಂದು ಏನು ಮನೆಯಲ್ಲಿ ಇದ್ದಂತ ವ್ಯಕ್ತಿತ್ವ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಜನ ಮೆಚ್ಕೊಂಡಿದ್ದಾರೆ. ರಾಜಕಾರಣಿಗಳು ಕಾಲಿಗೆ ಬಿದ್ದು ಕೇಳಿದ್ರು ಕೂಡ ಈ ರೀತಿಯಾದಂತಹ ಓಟ್ಗಳು ಸಿಗಕ್ಕೆ ಸಾಧ್ಯ ಆಗಿರಲ್ಲ. ಆದ್ರೆ ಗಿಲ್ಲಿಗೆ ಇಷ್ಟೊಂದು ಜನಗಳನ್ನ ಅಲ್ಲಿ ಸಂಪಾದನೆ ಮಾಡಿದ್ದಾನೆ. ಇಡೀ ಕರ್ನಾಟಕ ಅವನ ಹಿಂದೆ ಇದೆ. ಸೊ ಹೀಗಾಗಿ ಗಿಲ್ಲಿಯ ಆಟ, ಅವನ ವ್ಯಕ್ತಿತ್ವ ಕೂಡ ಅಲ್ಲಿ ಮೆಚ್ಕೊಂಡಿರುವಂತದ್ದು. ಇನ್ನು ಕಲರ್ಸ್ ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಬೇರೆ ಚಾನೆಲ್ಗಳಲ್ಲಿ ಆಗಿರ್ಬೋದು ಒಂದಿಷ್ಟು ಶೋಗಳನ್ನ ಮಾಡಿದ್ರು. ಒಂದು 5 ಶೋಗಳನ್ನ ಮಾಡಿದ್ರು. ಆದ್ರೆ ಯಾವ ಶೋ ಅಲ್ಲೂ ಕೂಡ ಗಿಲ್ಲಿ ಗೆದ್ದಿರ್ಲಿಲ್ಲ. ಆದ್ರೆ ಈ ಬಿಗ್ ಬಾಸ್ ಅಲ್ಲಿ ಮಾತ್ರ ಇಷ್ಟೊಂದು ಮಟ್ಟಿಗೆ ಇಷ್ಟೊಂದು ಜನಗಳನ್ನ ಸಂಪಾದನೆ ಮಾಡ್ಕೊಂಡು, ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡು ಗೆದ್ದು ಬಂದಿದ್ದಾರೆ. ಒಳ್ಳೇದಾಗ್ಲಿ ಗಿಲ್ಲಿಗೆ ಅನ್ನುವಂಥ ಮಾತುಗಳನ್ನ ಸಹಿತ ಆಡಿದ್ರು. ಇನ್ನು ಅದೇ ರೀತಿಯಾಗಿ ಬಿಗ್ ಬಾಸ್ ಸಹಿತ ಈಗ ಬಿಗ್ ಬಾಸ್ ಬಗ್ಗೆ ಎಷ್ಟೋ ಜನ ಮಾತನಾಡ್ತಾರೆ, ಹಾಗೆ ಹೀಗೆ ಏನೇನೋ ಹೇಳ್ತಾ ಇರ್ತಾರೆ. ಬಟ್ ಹಾಗೆಲ್ಲ ಏನಿಲ್ಲ. ಯಾರಿಗೆ ಹೆಚ್ಚಾಗಿ ಮತ ಬಂದಿರುತ್ತೆ ಅವರನ್ನ ಗೆಲ್ಲಿಸ್ತಾರೆ ಬಿಗ್ ಬಾಸ್. ಯಾರಿಗೂ ಕೂಡ ಅಲ್ಲಿ ತಾರತಮ್ಯ ಮಾಡಲ್ಲ. ಜನ ಯಾರನ್ನ ಮೆಚ್ಚಿ ಹೆಚ್ಚಾಗಿ ಓಟನ್ನ ಹಾಕಿರ್ತಾರೆ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನುವಂಥ ಮಾತನ್ನ ಸಹಿತ ಹನುಮಂತ ಲಮಾಣಿ ಅವರು ಹೇಳಿದ್ದಾರೆ. ಇದೀಗ ಕೋಟ್ಯಾಂತರ ಜನ ವೋಟ್ ಮಾಡಿ ಗಿಲ್ಲಿಯನ್ನ ಗೆಲ್ಲಿಸಿದ್ದಾರೆ. ಕಳೆದ ಬಾರಿಯ ವೋಟಿಂಗ್ ನೋಡಿದ್ರೆ 5 ಕೋಟಿ ವೋಟ್ ಅದು ಹನುಮಂತ ಲಮಾಣಿ ಅವರೇ ಪಡೆದಿರ್ತಾರೆ. ಅದಾದ ಬಳಿಕ ಈ ಬಾರಿ 37+ ಅಂದ್ರೆ ಒಂದು 46 ಕೋಟಿ ಹೋಗಿದೆ ವೋಟ್ ಅನ್ನುವಂಥದ್ದು ಲೆಕ್ಕ ಇರುವಂಥದ್ದು. ಸೊ ಹೀಗಾಗಿ ಎಲ್ಲಿಂದ ಎಲ್ಲಿಗೆ ಅಲ್ಲಿ ಡಿಫ್ರೆನ್ಸ್ ಆಗಿದೆ ನೋಡಿ. ಸೊ ಇಷ್ಟರ ಮಟ್ಟಿಗೆ ಜನ ಮೆಚ್ಚಿ ವೋಟ್ ಮಾಡಿ ಗಿಲ್ಲಿಯನ್ನ ಗೆಲ್ಲಿಸಿದ್ದಾರೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಈಗ ಗಿಲ್ಲಿ ಮಂಡ್ಯದವರಾಗಿದ್ರಿಂದ ಕೇವಲ ಮಂಡ್ಯ ಸೈಡ್ ಮಾತ್ರ ಅವರಿಗೆ ಅಭಿಮಾನಿಗಳಿಲ್ಲ. ಎಲ್ಲ ಸೈಡ್ ಉತ್ತರ ಕರ್ನಾಟಕ ಆಗಿರ್ಬೋದು, ಬಳ್ಳಾರಿ, ಗದಗ್, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆ ಕೂಡ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಎಲ್ಲೆಲ್ಲಿಂದಾನು ನಾವು ನೆನ್ನೆ ಸಹಿತ ನೋಡಿದ್ವಿ. ಎಲ್ಲೆಲ್ಲಿಂದಾನು ಅಭಿಮಾನಿಗಳು ಬಂದು ಗಿಲ್ಲಿಗೆ ಅಲ್ಲಿ ಸಪೋರ್ಟನ್ನ ಮಾಡ್ತಾ ಇದ್ರು. ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ರು. ಸೊ ಇದೆಲ್ಲ ಫ್ಯಾನ್ಸ್ ಫಾಲೋಯಿಂಗ್ ಯಾರಿಗೂ ಕೂಡ ಸುಮ್ಮನೆ ಸಿಗೋದಿಲ್ಲ. ಎಲ್ಲರೂ ಕೂಡ ರಾಜಕಾರಣಿಗಳು ಕಾಲಿಗೆ ಬಿದ್ದು ಓಟ್ ಹಾಕಿ ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಓಟ್ಗಳು ಸಿಗಲ್ಲ. ಆದ್ರೆ ಗಿಲ್ಲಿಗೆ ಮಾತ್ರ ಈ ಲೆವೆಲ್ ಅಲ್ಲಿ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಭಿಮಾನಿಗಳಿಂದ. ಈ ಲೆವೆಲ್ ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಅಂದ್ರೆ ಗಿಲ್ಲಿಗೆ ಒಳ್ಳೇದಾಗ್ಲಿ. ಈ ಒಂದು ಶೋ ಬಿಗ್ ಬಾಸ್ ಶೋ ಇಂದ ಗಿಲ್ಲಿಗೂ ಸಹಿತ ಒಳ್ಳೇದಾಗ್ಲಿ. ಇನ್ನು ಎಷ್ಟೋ ಜನಗಳಿಗೆ ಒಳ್ಳೇದು ಸಹಿತ ಆಗಿದೆ. ಯಾರಲ್ಲಿ ಕೂಡ ತಾರತಮ್ಯನ ಮಾಡಿಲ್ಲ ಬಿಗ್ ಬಾಸ್ ಶೋ ಅನ್ನೋದು ಒಂದು ರೀತಿಯಾಗಿ ಎಲ್ಲರ ಜೀವನವನ್ನ ಕಟ್ಟಿಕೊಡುವಂತ ಶೋ ಆಗಿದೆ. ಸೊ ಹಾಗಾಗಿ ಒಳ್ಳೇದಾಗ್ಲಿ ಗಿಲ್ಲಿಗೆ ಅನ್ನುವಂಥ ಮಾತುಗಳನ್ನ ಹನುಮಂತ ಲಮಾಣಿ ಅವರು ಹೇಳಿದ್ದಾರೆ.